ಆತ್ಮೀಯ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ಆನ್ಲೈನ್ ತರಗತಿಗೆ ಸ್ವಾಗತಿಸುತ್ತಾರೆ. ಕಳೆದ ಒಂದು ತರಗತಿಯಲ್ಲಿ ಭಾರತದ ಸಮಸ್ಯೆಗಳು ಮತ್ತು ಅವುಗಳ ಪರಿಹಾರೋಪಾಯಗಳು ಎನ್ನುವಂತಹ ರಾಜ್ಯಶಾಸ್ತ್ರದ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಭಾರತ ಎದುರಿಸುತ್ತಿರುವಂತಹ ಸಮಸ್ಯೆಗಳ ಪೈಕಿ ಎರಡು ಸಮಸ್ಯೆಗಳನ್ನು ಅಭ್ಯಾಸ ಮಾಡಿದ್ವಿ. ಒಂದು ನಿರುದ್ಯೋಗ ಸಮಸ್ಯೆ, ಮತ್ತೊಂದು ಭ್ರಷ್ಟಾಚಾರದ ಸಮಸ್ಯೆ. ಹಿಂದೆ ಈ ಒಂದು ತರಗತಿಯಲ್ಲಿ ಮತ್ತೆ ಕೆಲವೊಂದಿಷ್ಟು ಸಮಸ್ಯೆಗಳ ಬಗ್ಗೆ ಹಾಗೂ ಅವುಗಳ ಪರಿಹಾರೋಪಾಯಗಳ ಬಗ್ಗೆ ಅಧ್ಯಯನ ಮಾಡೋಣ. ಭ್ರಷ್ಟಾಚಾರದ ನಂತರ ಬರ್ತಕ್ಕಂಥ ಮತ್ತೊಂದು ಸಮಸ್ಯೆ ಅಂತಂದ್ರೆ ತಾರತಮ್ಯ ಸಮಸ್ಯೆ. ತಾರತಮ್ಯ ಸಮಸ್ಯೆ ಭಾರತ ಎದುರಿಸುತ್ತಿರುವಂತಹ ಸಮಸ್ಯೆಗಳಲ್ಲಿ ತಾರತಮ್ಯ ಸಮಸ್ಯೆಯು ಸಹಿತ ಒಂದು. ಈ ತಾರತಮ್ಯ ಎನ್ನುವಂಥದ್ದು ಒಂದು ಭಿನ್ನತೆಯನ್ನ ಸೂಚಿಸುವಂಥದ್ದು, ಒಂದು ಅಂತರವನ್ನ ತಿಳಿಸಿಕೊಡುವಂಥದ್ದು ಅಥವಾ ಸಾಮಾಜಿಕ ಅಸಮಾನತೆಯನ್ನ ತಿಳಿಸಿಕೊಡುವಂಥದ್ದು. ಇದು ಭಾರತದಲ್ಲಿ ಹೆಚ್ಚಾಗ್ತಾ ಇರುವುದರಿಂದ ವೈಯಕ್ತಿಕ ಬೆಳವಣಿಗೆಗೂ ಸಹಿತ ಸಮಸ್ಯೆಯಾಗಿ ಸಾಮುದಾಯಿಕ ಬೆಳವಣಿಗೆಗೂ ಸಹಿತ ಸಮಸ್ಯೆ ಆಗ್ತಿರುವುದನ್ನು ನಾವು ಕಾಣ್ತೀವಿ. ಹೀಗಾಗಿ ಆ ಎರಡರ ಸಮಸ್ಯೆಗಳ ಮೂಲಕವಾಗಿ ದೇಶದ ಅಭಿವೃದ್ಧಿಯ ಮೇಲೆಯೂ ಸಹಿತ ಸಮಸ್ಯೆ ಆಗುವುದನ್ನು ನಾವು ಕಾಣ್ತೀವಿ. ಹೀಗಾಗಿ ತಾರತಮ್ಯ ಎನ್ನುವಂಥದ್ದನ್ನ ಪರಿಹರಿಸುವುದರ ಮೂಲಕವಾಗಿ ಸರ್ವತೋಮುಖ ಅಭಿವೃದ್ಧಿಗೆ ಮುಂದಾಗಬೇಕು ಎನ್ನುವಂಥದ್ದು ಅತಿ ಮುಖ್ಯವಾದಂತಹ ಸಂಗತಿ. ಹೀಗಾಗಿ ಆ ತಾರತಮ್ಯ ಎನ್ನುವಂತಹ ಒಂದು ಸಾಮಾಜಿಕ ಭಿನ್ನತೆ ಅಥವಾ ಸಾಮಾಜಿಕ ಅಸಮಾನತೆ, ಒಂದು ಅಂತರವನ್ನ ಕಡಿಮೆ ಮಾಡಬೇಕಾದಂಥದ್ದು ಅತಿ ಮುಖ್ಯವಾದಂತಹ ಉದ್ದೇಶವಾಗಿದೆ. ಹಾಗಾದ್ರೆ ಭಾರತದಲ್ಲಿ ಯಾವ ಯಾವ ಪ್ರಕಾರದ ತಾರತಮ್ಯಗಳು ಇವೆ ಎನ್ನುವುದನ್ನು ನಾವು ಮುಖ್ಯವಾಗಿ ನೋಡುವುದಾದ್ರೆ ಅದರಲ್ಲಿ 3 ಪ್ರಕಾರದ ತಾರತಮ್ಯವನ್ನು ಈಗ ನಾವು ಅಭ್ಯಾಸದ ಮಟ್ಟಿಗೆ ನೋಡುವುದಾದ್ರೆ, ಮೊದಲನೇದು ಲಿಂಗ ತಾರತಮ್ಯ, ಎರಡನೇದು ಜಾತಿ ತಾರತಮ್ಯ, ಮೂರನೇದು ಪ್ರಾದೇಶಿಕ ಅಸಮತೋಲನ. ಇವು ಮುಖ್ಯವಾಗಿ 3 ತಾರತಮ್ಯಗಳನ್ನ ಹಿಂದೆ ಈ ಒಂದು ನಮ್ಮ ಅಭ್ಯಾಸದಲ್ಲಿ ನೋಡುವುದಾದ್ರೆ, ಮೊದಲನೇ ತಾರತಮ್ಯ ಲಿಂಗ ತಾರತಮ್ಯ, ಎರಡನೇದು ಜಾತಿ ತಾರತಮ್ಯ, ಮೂರನೇದು ಪ್ರಾದೇಶಿಕ ತಾರತಮ್ಯ ಎನ್ನುವಂಥದ್ದು. ಹಾಗಾದ್ರೆ ಮೊದಲನೇದಾಗಿ ಬರ್ತಕ್ಕಂತಹ ಲಿಂಗ ತಾರತಮ್ಯವನ್ನು ನಾವು ನೋಡುವುದಾದ್ರೆ, ಲಿಂಗ ತಾರತಮ್ಯ ಅಂದರೆ ಸ್ತ್ರೀ ಮತ್ತು ಪುರುಷರ ನಡುವೆ ಕಂಡು ಬರ್ತಕ್ಕಂತಹ ಒಂದು ಸಾಮಾಜಿಕ, ಆರ್ಥಿಕ, ರಾಜಕೀಯ ಒಂದು ಭಿನ್ನತೆ ಅಥವಾ ಅಂತರವನ್ನ ಲಿಂಗ ತಾರತಮ್ಯ ಅಂತ ನಾವು ಗುರುತಿಸುತ್ತೇವೆ. ಏನು? ಸ್ತ್ರೀ ಮತ್ತು ಪುರುಷರ ನಡುವೆ ಕಂಡು ಬರ್ತಕ್ಕಂಥ ಸಾಮಾಜಿಕ, ಆರ್ಥಿಕ, ರಾಜಕೀಯ ಅಸಮಾನತೆ ಅಥವಾ ಅಂತರವನ್ನ ಅಥವಾ ಭಿನ್ನತೆಯನ್ನ ಲಿಂಗ ತಾರತಮ್ಯ ಎನ್ನುವಂಥದ್ದನ್ನ ನಾವು ಕರಿತೀವಿ. ಇದು ಭಾರತದ ಮಟ್ಟಿಗೆ ಹೆಚ್ಚಾಗಿರುವುದನ್ನು ನಾವು ಕಾಣ್ತೀವಿ. ದೇಶದ ಜನಸಂಖ್ಯೆಯ ಅರ್ಧದಷ್ಟು ಮಹಿಳೆಯರಿಗೂ ಸಹಿತ ಮಹಿಳೆಯರಿಗೆ ಸಿಗಬೇಕಾದಂತಹ ಸೌಲಭ್ಯಗಳು, ಹಕ್ಕುಗಳು, ಸ್ಥಾನಮಾನಗಳು ಲಭಿಸ್ತಾ ಇಲ್ಲ ಎನ್ನುವುದೇ ಈ ಲಿಂಗ ತಾರತಮ್ಯಕ್ಕೆ ಇರತಕ್ಕಂತಹ ಒಂದು ಕಾರಣ ಅಂತ ನಾವು ಹೇಳ್ತೀವಿ. ಹೀಗಾಗಿ ಸ್ತ್ರೀಯರು ಪುರುಷರಷ್ಟು ಸರಿಸಮಾನವಾಗಿ ಸಾಮಾಜಿಕ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ಹಿಂದುಳಿತಾ ಇದ್ದಾರೆ ಎನ್ನುವುದನ್ನ ನಾವು ಕಾಣ್ತೀವಿ. ಆದ್ರೆ ಬೇರೆ ರಾಷ್ಟ್ರಗಳ ಹೆಣ್ಣು ಮಕ್ಕಳ ಸ್ಥಾನಮಾನಗಳನ್ನು ಹೋಲಿಸಿದಾಗ ಭಾರತೀಯ ಹೆಣ್ಣು ಮಕ್ಕಳ ಸ್ಥಾನಮಾನಗಳು ಬಹಳಷ್ಟು ಕಡಿಮೆ ರೂಪದಲ್ಲಿ ಇರ್ತಾ ಇರೋದನ್ನು ನಾವು ಕಾಣ್ತೀವಿ. ಇದೊಂದು ರೀತಿಯಾಗಿ ಮಾನವ ಹಕ್ಕುಗಳ ಉಲ್ಲಂಘನೆ ಎನ್ನುವಂತಹ ನಿಟ್ಟಿನಲ್ಲಿಯೂ ಸಹಿತ ನಾವು ಗಮನಿಸಬೇಕಾಗುತ್ತೆ. ಹೀಗಾಗಿ ಲಿಂಗ ತಾರತಮ್ಯದಲ್ಲಿ ಮಹಿಳೆಯರಿಗೆ ಸಿಗಬೇಕಾದಂತಹ ಒಂದು ಹಕ್ಕು, ಕರ್ತವ್ಯ, ಸೌಲಭ್ಯಗಳನ್ನು ಪುರುಷರಿಗೆ ಸರಿಸಮಾನವಾಗಿ ಸಿಗುವಂತೆ ನೋಡಿಕೊಳ್ಳಬೇಕಾದಂಥದ್ದು ಎನ್ನುವುದು ಮುಖ್ಯವಾಗಿರುತ್ತದೆ. ಹಾಗಾದ್ರೆ ಈ ಲಿಂಗ ತಾರತಮ್ಯವನ್ನು ಹೋಗಲಾಡಿಸುವ ಸಲುವಾಗಿ ಅಥವಾ ಮಹಿಳೆಯರ ಒಂದು ಹಕ್ಕು ಸೌಲಭ್ಯದ ಒದಗಿಸಿಕೊಡುವಂತಹ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಕ್ರಮಗಳನ್ನು ಕೈಗೊಂಡಿರುವುದನ್ನು ನಾವು ಕಾಣ್ತೀವಿ. ಅದರಲ್ಲಿ ಲಿಂಗ ತಾರತಮ್ಯ ಹೋಗಲಾಡಿಸಲು ಇರತಕ್ಕಂಥದ್ದು ಅಥವಾ ಮಹಿಳೆಯರಿಗೆ ಒದಗಿಸಿಕೊಡ್ತಿರ್ತಕ್ಕಂತಹ ಕೆಲವೊಂದಿಷ್ಟು ಸೌಲಭ್ಯಗಳನ್ನು ನೋಡುವುದಾದ್ರೆ, ಮಹಿಳೆಯರಿಗೆ ಉದ್ಯೋಗ ಮತ್ತು
ಶಿಕ್ಷಣದಲ್ಲಿ ಮೀಸಲಾತಿಯನ್ನ ಒದಗಿಸ್ತೇವೆ. ಲಿಂಗ ತಾರತಮ್ಯದಲ್ಲಿ ಮಹಿಳೆಯರು ಬಹಳಷ್ಟು ತಾರತಮ್ಯಕ್ಕೆ ಒಳಪಡುತ್ತಿರುವುದರಿಂದ ಅವರನ್ನೇ ಸಮಾಜಮುಖಿಯಾಗಿ ಮೇಲೆತ್ತುವಂತಹ ಉದ್ದೇಶದಿಂದಾಗಿ ಸಮಾಜದ ಕೆಲವೊಂದಿಷ್ಟು ವಿವಿಧ ಕ್ಷೇತ್ರಗಳಲ್ಲಿ ಅವರಿಗೆ ಹೆಚ್ಚಿನ ಒಂದು ಮೀಸಲಾತಿಯನ್ನ ಅಥವಾ ಸ್ಥಾನಮಾನವನ್ನು ಒದಗಿಸಿಕೊಡುವುದರ ಮೂಲಕವಾಗಿ ಅವರನ್ನ ಸಮಾಜದ ಮುಖಪುಟದಲ್ಲಿ ತರುವಂತಹ ಒಂದು ಪ್ರಯತ್ನವನ್ನ ನಾವು ಈ ಹಂತದಲ್ಲಿ ಕಾಣ್ತೀವಿ. ಅದರಲ್ಲಿ ಮೊದಲನೇದಾಗಿ ಮಹಿಳೆಯರಿಗೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿಯನ್ನ ಒದಗಿಸುವುದನ್ನು ಕಾಣ್ತೀವಿ. ಅದೇ ರೀತಿಯಾಗಿ ರಾಜಕೀಯವಾಗಿ ಸ್ಥಳೀಯ ಸಂಸ್ಥೆಗಳಲ್ಲಿ ಮೂರನೇ ಒಂದರಷ್ಟು ಮೀಸಲಾತಿಯನ್ನ ಒದಗಿಸಿರುವುದನ್ನು ನಾವು ಕಾಣ್ತೀವಿ. ರಾಜಕೀಯವಾಗಿ ಅಧಿಕಾರ ಪಡೆದುಕೊಂಡಾಗ ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಾನಮಾನಗಳು ಲಭಿಸುತ್ತವೆ ಎನ್ನುವಂತಹ ಒಂದು ಮಾತನ್ನು ನಾವು ಗಮನಿಸೋದಾದ್ರೆ ಇಲ್ಲಿ ದೇಶದ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಮಹಿಳೆಗೂ ಪಾಲ್ಗೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ಎಲ್ಲ ಬಗೆಯ ಸ್ಥಳೀಯ ಸಂಸ್ಥೆಗಳಲ್ಲಿ 1/3 ಸ್ಥಾನಗಳನ್ನು ಅವರಿಗೆ ಮೀಸಲಿಟ್ಟಿರುವುದನ್ನ ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಮೂರನೇದಾಗಿ ಹೇಳುವುದಾದ್ರೆ ಕರ್ನಾಟಕ ರಾಜ್ಯದಲ್ಲಿ 50% ಸ್ಥಾನಗಳನ್ನ ಮೀಸಲಿಟ್ಟಿರುವುದನ್ನು ಕಾಣ್ತೀವಿ. ಅದು ಪರಿಶಿಷ್ಟ ಜಾತಿ ಇರ್ಬೋದು, ಪರಿಶಿಷ್ಟ ಪಂಗಡ ಇರ್ಬೋದು, ಅಥವಾ ಹಿಂದುಳಿದ ವರ್ಗಗಳಿರ್ಬೋದು. ಈ ಭಾಗಗಳಲ್ಲಿ ಇರ್ತಕ್ಕಂಥ ಅಥವಾ ಈ ಕ್ಷೇತ್ರಗಳ ಪೈಕಿ ಮಹಿಳೆಯರಿಗೆ 50% ಸ್ಥಾನಮಾನಗಳನ್ನ ಒದಗಿಸಿಕೊಟ್ಟಿರುವುದನ್ನು ಕಾಣ್ತೀವಿ. ಅದಷ್ಟೇ ಅಲ್ಲದೆ ಮಹಿಳೆಯರ ಆತ್ಮಾಭಿಮಾನ, ಸ್ವಾಭಿಮಾನಕ್ಕೆ ಧಕ್ಕೆ ತರತಕ್ಕಂತಹ ಕೆಲವೊಂದಿಷ್ಟು ಶೋಷಿತ ಪದ್ಧತಿಗಳನ್ನು ಸಹಿತ ಇಲ್ಲಿ ನಿರ್ಬಂಧಿಸುವಂತಹ ಕೆಲಸವನ್ನು ಮಾಡುವುದರ ಮೂಲಕವಾಗಿ ಅವರ ರಕ್ಷಣೆಯನ್ನು ಮಾಡ್ತಾ ಇರುವುದನ್ನು ನಾವು ಕಾಣ್ತೀವಿ. ಉದಾಹರಣೆಗೆ ವರದಕ್ಷಿಣೆ ಸಮಸ್ಯೆ ಆಗಿರ್ಬೋದು, ಬಾಲ್ಯ ವಿವಾಹ ಆಗಿರ್ಬೋದು, ಸತಿ ಸಮಾನ ಪದ್ಧತಿ ಆಗಿರ್ಬೋದು, ಇದರ ಜೊತೆಗೆ ದೈಹಿಕ ಮತ್ತು ಮಾನಸಿಕ ಶೋಷಣೆಗಳಂತಹ ಒಂದು ಕೃತ್ಯಗಳನ್ನ ಮಹಿಳೆಯರನ್ನ ರಕ್ಷಿಸುವಂತಹ ನಿಟ್ಟಿನಲ್ಲಿ ಕೈಗೊಳ್ತಾ ಇರುವುದನ್ನ ನಾವು ಕಾಣ್ತೀವಿ. ಹೀಗೆ ಲಿಂಗ ತಾರತಮ್ಯದ ಪೈಕಿ ಇರ್ತಕ್ಕಂತಹ ಪ್ರಮುಖವಾದಂತಹ ಅಂಶಗಳ ಪೈಕಿ ಮಹಿಳೆಯರಿಗೆ ಸ್ಥಾನಮಾನವನ್ನು ಒದಗಿಸಿಕೊಡುವಂತಹ ನಿಟ್ಟಿನಲ್ಲಿ ಈ ಪ್ರಮುಖ ಅಂಶಗಳನ್ನ ನಾವು ಗಮನಿಸೋದನ್ನ ಕಾಣ್ತೀವಿ. ಇನ್ನು ಎರಡನೇದಾಗಿ ಬರ್ತಕ್ಕಂತಹ ತಾರತಮ್ಯದ ಬಗ್ಗೆ ಅಂತಂದ್ರೆ ಜಾತಿ ತಾರತಮ್ಯ ಎನ್ನುವುದನ್ನು ನಾವು ಕಾಣ್ತೀವಿ. ಜಾತಿ ತಾರತಮ್ಯ ಭಾರತ ಬಹಳಷ್ಟು ಸಂಪ್ರದಾಯಸ್ಥ ರಾಷ್ಟ್ರ ಆದುದರಿಂದ ಅಂತಹ ಒಂದು ರಾಷ್ಟ್ರದಲ್ಲಿ ಬಹಳಷ್ಟು ವೈವಿಧ್ಯಮಯವಾದಂತಹ ಒಂದು ಧರ್ಮ, ಜಾತಿ, ಜನಾಂಗಗಳು ಅಸ್ತಿತ್ವದಲ್ಲಿರುವುದರಿಂದ ಅವುಗಳು ನಿರಂತರವಾಗಿ ಮುಂದುವರಿದು ಅಂತಹ ವ್ಯವಸ್ಥೆ ಭಾರತಕ್ಕೆ ಇಂದಿನ ದಿನಗಳಲ್ಲಿ ಮಾರಕವಾಗಿದೆ ಎನ್ನುವಂಥದ್ದನ್ನು ನಾವು ಕಾಣ್ತೀವಿ. ಅಂದ್ರೆ ಭಾರತದಲ್ಲಿ ಜಾತಿ ತಾರತಮ್ಯ ಅಥವಾ ಜಾತಿ ಎನ್ನುವಂತಹ ವ್ಯವಸ್ಥೆ ಪುರಾತನ ಸಮಾಜದ ಉಡುಗೊರೆ ಎನ್ನುವಂತಹ ನಿಟ್ಟಿನಲ್ಲಿ ಹಂತ ಹಂತವಾಗಿ ಬೆಳೆದು ಬಂತು ಅಂತೇಳಿ ನಾವು ಇಂತಹ ಒಂದು ಸಂದರ್ಭದಲ್ಲಿ ಆ ಜಾತಿ ವ್ಯವಸ್ಥೆ ಸಮಾಜದಲ್ಲಿ ವರ್ಗಗಳನ್ನು ಸೃಷ್ಟಿ ಮಾಡುವುದರ ಮೂಲಕವಾಗಿ ಮೇಲು ಕೀಳು ಎನ್ನುವಂತಹ ವ್ಯವಸ್ಥೆಯನ್ನ ತಂದು ಅಂದ್ರೆ ಸಾಮಾಜಿಕ ಭಿನ್ನತೆಯನ್ನ ಉಂಟು ಮಾಡಿ ಸಿಗಬೇಕಾದಂತಹ ಸೌಲಭ್ಯಗಳು, ಹಕ್ಕುಗಳು, ವ್ಯಕ್ತಿ ಗೌರವಗಳು ಕೆಲವು ವರ್ಗದ ಜನರಿಂದ ದೂರವಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಇದು ಮಾನವ ವರ್ಗದಲ್ಲಿ ಮಾನವತಾವಾದವನ್ನ ಇಟ್ಟುಕೊಂಡು ಬದುಕ್ತಿರ್ತಕ್ಕಂತಹ ಜನರಿಗೆ ಒಂದು ರೀತಿಯಾದಂತಹ ಮುಜುಗರದ ಸಂಗತಿ ಎನ್ನುವಂಥದ್ದನ್ನು ನಾವು ಕಾಣ್ತೀವಿ. ಹೀಗಾಗಿ ಈ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಿ ಎಲ್ಲರೂ ಒಂದೇ ಎನ್ನುವಂತಹ ನಿಟ್ಟಿನಲ್ಲಿ ಬದುಕುವಂತಹ ನಿಟ್ಟಿನಲ್ಲಿ ಜಾತಿ ವ್ಯವಸ್ಥೆಯನ್ನ ಹೋಗಲಾಡಿಸುವಂತಹ ನಿಟ್ಟಿನಲ್ಲಿ ಭಾರತದ ಸಂವಿಧಾನದಲ್ಲಿ ಕೆಲವೊಂದಿಷ್ಟು ಅವಕಾಶಗಳನ್ನು ಮಾಡಿರುವುದನ್ನು ನಾವು ಕಾಣ್ತೀವಿ. ಆ ನಿಟ್ಟಿನಲ್ಲಿ ಪ್ರಜೆಗಳ ಸರ್ವತೋಮುಖ ಅಭಿವೃದ್ಧಿಗೆ ಸಹಾಯಕವಾಗುವಂತಹ ನಿಟ್ಟಿನಲ್ಲಿ ಇರತಕ್ಕಂತಹ ಮೂಲಭೂತ ಹಕ್ಕುಗಳ ಪೈಕಿ ಸಮಾನತೆ ಹಕ್ಕು ಹಾಗೂ ಸ್ವಾತಂತ್ರ್ಯದ ಹಕ್ಕು ಜಾತಿ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಇರತಕ್ಕಂತಹ ಒಂದು ಸಮಸ್ಯೆಗಳನ್ನ ಅಥವಾ ಜಾತಿ ವ್ಯವಸ್ಥೆಯನ್ನ ತೊಡೆದು ಹಾಕುವಂತಹ ನಿಟ್ಟಿನಲ್ಲಿ ಅವಕಾಶಗಳನ್ನು ಕೊಟ್ಟಿರುವುದನ್ನು ನಾವು ಕಾಣ್ತೀವಿ. ಹೀಗೆ ಜಾತಿ ತಾರತಮ್ಯವನ್ನು ಹೋಗಲಾಡಿಸಲು ಸಂವಿಧಾನಾತ್ಮಕವಾಗಿ, ಕಾನೂನಾತ್ಮಕವಾಗಿ ಅವಕಾಶಗಳನ್ನು ಕೊಟ್ಟಾಗಲೂ ಸಹಿತ ಭಾರತದಲ್ಲಿ ಜಾತಿ ವ್ಯವಸ್ಥೆ ಇನ್ನೂ ಹೆಚ್ಚೆಚ್ಚಾಗಿ ಬೆಳೀತಾ ಇರುವುದನ್ನು ನಾವು ಕಾಣ್ತೀವಿ. ಅದಕ್ಕಾಗಿ ಜಾತಿ ವ್ಯವಸ್ಥೆ ಎನ್ನುವಂಥದ್ದು ಇದು ಕೇವಲ ಶಾಸನಾತ್ಮಕವಾಗಿ ಜಾರಿಗೆ ತರುವುದರ ಮೂಲಕವಾಗಿ ನಿಂತು ಹೋಗದೆ ಪ್ರತಿ ಪ್ರಜೆಗಳು ಸಹಿತ ತಮ್ಮಲ್ಲಿ ಆಂತರಿಕ ಬದಲಾವಣೆಯನ್ನು ಮಾಡಿಕೊಳ್ಳುವುದರ ಮೂಲಕವಾಗಿ ಜಾತಿ ಎನ್ನುವಂತಹ ಒಂದು
ಅಭೌತಿಕ ಒಂದು ಅಂಶವನ್ನು ಇಟ್ಟುಕೊಂಡು ಮೇಲು ಕೀಳುವನ್ನು ಸಾಧಿಸಲಾರದೆ ಎಲ್ಲರೂ ಒಂದೇ ಎನ್ನುವಂತಹ ನಿಟ್ಟಿನಲ್ಲಿ ಸಿಗುವ ಸೌಲಭ್ಯಗಳನ್ನು ಹಂಚಿಕೊಳ್ಳುವುದರ ಮೂಲಕವಾಗಿ ಅಥವಾ ಸ್ಥಾನಮಾನಗಳನ್ನು ಕೊಡುವುದರ ಮೂಲಕವಾಗಿ ಆ ಜಾತಿ ತಾರತಮ್ಯದಿಂದ ಆಗ್ತಿರ್ತಕ್ಕಂತಹ ಹಿನ್ನಡೆಯನ್ನ ತಡಿಬೇಕಾದಂತಹದ್ದು ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು. ಇದು ಜಾತಿ ತಾರತಮ್ಯದ ನಿಟ್ಟಿನಲ್ಲಿ ಇರತಕ್ಕಂತಹ ಪ್ರಮುಖವಾದಂತಹ ಅಂಶ. ಈ ಜಾತಿ ತಾರತಮ್ಯವನ್ನು ತಡಿಬೇಕು ಎನ್ನುವಂತಹ ಉದ್ದೇಶದಿಂದಲೇ ಭಾರತದಲ್ಲಿ ಬಹಳಷ್ಟು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಸುಧಾರಣಾಕರ್ತರು ಹೋರಾಟ ಮಾಡಿರುವುದನ್ನು ನಾವು ಕಾಣ್ತೀವಿ. ಅದರಲ್ಲಿ ಜ್ಯೋತಿಬಾ ಫುಲೆಯವರಾಗಿರ್ಬೋದು, ರಾಜಾರಾಮ್ ಮೋಹನ್ ರಾಯ್ ಅವರಾಗಿರ್ಬೋದು, ಆತ್ಮಾರಾಮ್ ಪಾಂಡುರಂಗ್ ಆಗಿರ್ಬೋದು, ಸಾವಿತ್ರಿಬಾಯಿ ಫುಲೆ ಆಗಿರ್ಬೋದು, ಇವರು ಜಾತಿ ಎನ್ನುವಂತಹ ವ್ಯವಸ್ಥೆಯಿಂದಾಗಿ ಸಮಾಜದಲ್ಲಿ ಕೆಲವು ವ್ಯಕ್ತಿಗಳು ಕಳೆದುಕೊಳ್ಳುವಂತಹ ಹಕ್ಕುಗಳು ಅವರಿಗೆ ಲಭಿಸಲಿ ಎನ್ನುವಂತಹ ನಿಟ್ಟಿನಲ್ಲಿ ಹೋರಾಟ ಮಾಡಿದರು. ಹೀಗೆ ಜಾತಿ ವ್ಯವಸ್ಥೆ ಎನ್ನುವಂಥದ್ದು ಜನರ ಅಥವಾ ಒಂದು ಮನುಕುಲ ವರ್ಗದ ಮುನ್ನಡೆಗೆ ಅಡೆತಡೆಯನ್ನುಂಟು ಮಾಡಬಾರದು ಎನ್ನುವಂಥದ್ದನ್ನ ಗಮನದಲ್ಲಿಟ್ಟುಕೊಂಡು ಎಲ್ಲ ಜನರು ಜಾತಿ ವ್ಯವಸ್ಥೆಯಿಂದ ದೂರ ಇದ್ದು ಎಲ್ಲರೂ ಒಂದೇ ಎನ್ನುವಂತಹ ಮನೋಭಾವದಡಿಯಲ್ಲಿ ಬೆರಿಬೇಕು ಎನ್ನುವಂಥದ್ದನ್ನ ನಾವು ಕಾಣ್ತೀವಿ. ಇನ್ನು ಮೂರನೇದಾಗಿ ಬರ್ತಕ್ಕಂತಹ ಒಂದು ತಾರತಮ್ಯದ ಪ್ರಕಾರ ಅಂದ್ರೆ ಪ್ರಾದೇಶಿಕ ಅಸಮತೋಲನ. ಪ್ರಾದೇಶಿಕ ಅಸಮತೋಲನ ಅಂದ್ರೆ ಏನು? ಪ್ರಾದೇಶಿಕ ಅಸಮತೋಲನ ಅಂತಂದ್ರೆ ಒಂದು ದೇಶದಲ್ಲಿ ಕೆಲವೊಂದಿಷ್ಟು ಪ್ರದೇಶಗಳು ಅಭಿವೃದ್ಧಿ ಹೊಂದಿ ಕೆಲವೊಂದಿಷ್ಟು ಪ್ರದೇಶಗಳು ಹಿಂದೆ ಉಳಿಯುವುದನ್ನ ಪ್ರಾದೇಶಿಕ ಅಸಮತೋಲನ ಅಂತ ನಾವು ಕರೀತೀವಿ. ಅಂದ್ರೆ ಅದು ಆಡಳಿತಾತ್ಮಕ ಇಚ್ಛಾಶಕ್ತಿಯ ಕೊರತೆಯಿಂದಾಗಿಯೋ ಅಥವಾ ಸರ್ಕಾರದಿಂದ ಒದಗಬೇಕಾದಂತಹ ಸೌಲಭ್ಯಗಳ ಹಂಚಿಕೆಯ ಅಸಮಾನತೆಯ ಕಾರಣದಿಂದಲೋ ದೇಶದಲ್ಲಿರ್ತಕ್ಕಂತಹ ಅಥವಾ ಒಂದು ರಾಜ್ಯದಲ್ಲಿರ್ತಕ್ಕಂತಹ ಕೆಲವೊಂದು ಪ್ರದೇಶಗಳು ಮಾತ್ರ ಅಭಿವೃದ್ಧಿ ಹೊಂದಿ ಇನ್ನು ಕೆಲವೊಂದಿಷ್ಟು ಪ್ರದೇಶಗಳು ಬಹಳಷ್ಟು ಸೌಲಭ್ಯರಹಿತವಾಗಿ ಅಥವಾ ಅಭಿವೃದ್ಧಿ ರಹಿತವಾಗಿ ಇರತಕ್ಕಂಥದ್ದನ್ನ ಕಾಣ್ತೀವಿ. ಇದನ್ನೇ ಪ್ರಾದೇಶಿಕ ಅಸಮತೋಲನ ಅಂತೇಳಿ ನಾವು ಬರ್ತೀವಿ. ಈ ಪ್ರಾದೇಶಿಕ ಅಸಮತೋಲನ ದೇಶದಲ್ಲಿ ಹೆಚ್ಚಾಗುವುದರ ಮೂಲಕವಾಗಿ ಪ್ರತ್ಯೇಕ ರಾಜ್ಯದ ಬೇಡಿಕೆಯನ್ನ ಉಂಟು ಮಾಡ್ತಾ ಇರೋದನ್ನು ನಾವು ಕಾಣ್ತೀವಿ. ಉದಾಹರಣೆಗೆ ಕರ್ನಾಟಕದ ಮಟ್ಟಿಗೆ ತೆಗೆದುಕೊಳ್ಳುವುದಾದ್ರೆ, ಭಾರತದ ಕೆಲವೊಂದಿಷ್ಟು ರಾಜ್ಯಗಳ ಮಟ್ಟಿಗೆ ತೆಗೆದುಕೊಳ್ಳುವುದಾದ್ರೆ, ಕೆಲವೊಂದಿಷ್ಟು ರಾಜ್ಯದ ಪೈಕಿ ಇರತಕ್ಕಂತಹ ಭಾಗಗಳು ಅವುಗಳು ಅಭಿವೃದ್ಧಿಯಲ್ಲಿ ಹಿನ್ನಡೆ ಇದ್ದಿದ್ದರಿಂದ ಅವರ ಅಭಿವೃದ್ಧಿಗೋಸ್ಕರ ಅವರು ಪ್ರತ್ಯೇಕವಾದಂತಹ ಒಂದು ರಾಜ್ಯದ ಸ್ಥಾನಮಾನವನ್ನ ಕೇಳುತ್ತಾ ಹೋರಾಟ ಮಾಡ್ತಾ ಇರುವುದನ್ನ ನಾವು ಕಾಣ್ತೀವಿ. ಹೀಗಾಗಿ ಆ ಒಂದು ಪ್ರಾದೇಶಿಕ ಅಸಮತೋಲನವನ್ನ ತೊಡೆದು ಹಾಕಿ ಅಖಂಡತೆಯನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಪ್ರಾದೇಶಿಕ ಸಮತೋಲನವನ್ನ ತರುವಂತಹ ಒಂದು ಪ್ರಯತ್ನವನ್ನ ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿದೆ. ಹೀಗಾಗಿ ಈ ಪ್ರಾದೇಶಿಕ ಅಸಮತೋಲನವನ್ನು ಹೋಗಲಾಡಿಸಿ ಹಿಂದುಳಿದ ಪ್ರದೇಶಗಳಿಗೆ ಹೆಚ್ಚಿನ ಸ್ಥಾನಮಾನವನ್ನು ನೀಡುವುದರ ಮೂಲಕವಾಗಿ ಅವುಗಳನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಸಂವಿಧಾನದ 371ನೇ ವಿಧಿಗೆ ತಿದ್ದುಪಡಿಯನ್ನ ಮಾಡುವುದರ ಮೂಲಕವಾಗಿ ಆ ಒಂದು ವಿಧಿಗೆ ಎ ದಿಂದ ಜೆ ವರೆಗೆ ವಿಧಿಗಳನ್ನು ಸೇರಿಸುವುದನ್ನು ಕಾಣ್ತೀವಿ. 371ನೇ ವಿಧಿಗೆ ತಿದ್ದುಪಡಿ ಮಾಡುವುದರ ಮೂಲಕವಾಗಿ ಎ ದಿಂದ ಜೆ ವರೆಗೆ ವಿಧಿಗಳನ್ನ ಹೊಸದಾಗಿ ಸೇರ್ಪಡೆ ಮಾಡಿಸಿ ಆ ಒಂದು ಎ ಮತ್ತು ಜೆ ದಿಂದ ಇರತಕ್ಕಂತಹ ಒಂದು ಇಂಗ್ಲಿಷ್ನ ಆಲ್ಫಾಬೆಟಿಕ್ ಅಕ್ಷರಗಳ ಮೂಲಕವಾಗಿ ಕೆಲವೊಂದಿಷ್ಟು ನಿರ್ದಿಷ್ಟ ಪ್ರದೇಶಗಳನ್ನು ಗುರುತಿಸುವುದರ ಮೂಲಕ ಆ ಪ್ರದೇಶಗಳ ಹಿಂದುಳಿವಿಕೆಯಿಂದ ಅವುಗಳನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಅವುಗಳ ಸ್ಥಾನಮಾನ ಹೆಚ್ಚಿಸುವಂತಹ ಒಂದು ಕೆಲಸವನ್ನ ಈ ಒಂದು ತಿದ್ದುಪಡಿಯ ಮೂಲಕವಾಗಿ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ ಅಂತ. ಹೀಗಾಗಿ ಕರ್ನಾಟಕದಲ್ಲಿಯೂ ಸಹಿತ ಪ್ರಾದೇಶಿಕ ಅಸಮತೋಲನವನ್ನ ತೊಡೆದು ಹಾಕುವಂತಹ ನಿಟ್ಟಿನಲ್ಲಿ 2001ರಲ್ಲಿ ಡಾಕ್ಟರ್ ಡಿ.ಎಂ. ನಂಜುಂಡಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಂಜುಂಡಪ್ಪ ಆಯೋಗ ಎನ್ನುವಂಥದ್ದನ್ನು ಸ್ಥಾಪಿಸುವುದರ ಮೂಲಕವಾಗಿ ಕರ್ನಾಟಕದಲ್ಲಿ ಪ್ರಾದೇಶಿಕ ಅಸಮತೋಲನ ಹೋಗಲಾಡಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಪ್ರಾದೇಶಿಕ ಅಸಮತೋಲನ ಹೋಗಲಾಡಿಸಲು ಪ್ರಯತ್ನಿಸಲಾಯಿತು ಅಂತ ಅತಿ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು ಅಂತಂದ್ರೆ ಪರೀಕ್ಷಾ ದೃಷ್ಟಿಯಿಂದ ಪ್ರಾದೇಶಿಕ ಅಸಮತೋಲನ ಹೋಗಲಾಡಿಸಲು ಸಂವಿಧಾನದ ಎಷ್ಟನೇ ತಿದ್ದುಪಡಿ ಮಾಡಿ ಯಾವ ಹೊಸ ವಿಧಿಗಳನ್ನು ಸೇರಿಸಲಾಯಿತು ಅಂತಂದ್ರೆ 371ನೇ ವಿಧಿಗೆ ತಿದ್ದುಪಡಿ ಮಾಡುವುದರ ಮೂಲಕವಾಗಿ 371 ಎ ಇಂದ 371 ಜೆ ವರೆಗೆ ಹೊಸದಾಗಿ ಸೇರ್ಪಡಿಸಲಾಯಿತು ಎನ್ನುವುದನ್ನು ನಾವು ಕಾಣ್ತೀವಿ. ಅದೇ ರೀತಿ ಕರ್ನಾಟಕದ ಮಟ್ಟಿಗೆ ಹೇಳುವುದಾದ್ರೆ 2001ರಲ್ಲಿ ಡಾಕ್ಟರ್ ಡಿ.
ಎಂ ನಂಜುಂಡಪ್ಪ ಆಯೋಗವನ್ನು ಸ್ಥಾಪಿಸುವ ಮೂಲಕವಾಗಿ ಕರ್ನಾಟಕದಲ್ಲಿ ಪ್ರಾದೇಶಿಕ ಅಸಮತೋಲನವನ್ನು ಹೋಗಲಾಡಿಸುವಂತಹ ಒಂದು ಪ್ರಯತ್ನ ಮಾಡಲಾಯಿತು. ಇದರ ಜೊತೆಗೆ 371 ಸಂವಿಧಾನದ ವಿಧಿಯು ಭಾರತದ ಬಹಳಷ್ಟು ರಾಜ್ಯಗಳ ಪ್ರಾದೇಶಿಕ ಅಸಮತೋಲನ ಹೋಗಲಾಡಿಸುವಂತಹ ನಿಟ್ಟಿನಲ್ಲಿ ಇರತಕ್ಕಂತಹ ವಿಧಿಯಾಗಿದ್ದು, ಇದರ ಜೊತೆಗೆ ಕರ್ನಾಟಕದಲ್ಲಿಯೂ ಸಹಿತ ಈ ಒಂದು ವಿಧಿ ಕರ್ನಾಟಕದ ಪ್ರಾದೇಶಿಕ ಅಸಮತೋಲನದಲ್ಲಿ ಇರತಕ್ಕಂತಹ ಒಂದು ಭಾಗವನ್ನ ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಕರ್ನಾಟಕದಲ್ಲಿ ಪ್ರಾದೇಶಿಕ ಅಸಮತೋಲನವನ್ನು ಹೋಗಲಾಡಿಸುವಂತಹ ನಿಟ್ಟಿನಲ್ಲಿ ಇರತಕ್ಕಂತಹ ಒಂದು ವಿಧಿ ಯಾವುದು ಅಂತಂದ್ರೆ 371 ಅಂತೇಳಿ ಹೈದರಾಬಾದ್ ಕರ್ನಾಟಕ ಭಾಗದ ಅಭಿವೃದ್ಧಿಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಕೊಟ್ಟಿರ್ತಕ್ಕಂತಹ ಸ್ಥಾನಮಾನ ಅಂತೇಳಿ ನಾವು ಇದನ್ನ ನೋಡಿಕೊಳ್ತೀವಿ. ಹೀಗೆ ಪ್ರಾದೇಶಿಕ ಅಸಮತೋಲನ ಎದುರಾದಾಗ ದೇಶದ ಸಮಗ್ರತೆ ಏಕತೆಗೆ ಧಕ್ಕೆ ಬಂದು ದೇಶವು ಇಬ್ಬಾಗವಾಗುವಂತಹ ಒಂದು ಆತಂಕವನ್ನ ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಅಲ್ಲಿ ಸಾಮಾಜಿಕ ಭಿನ್ನತೆಗಳು ಹೆಚ್ಚಾಗಿ ಪರಸ್ಪರರು ವಿರುದ್ಧ ಹಿತಾಸಕ್ತಿಯನ್ನು ಬೆಳೆಸಿಕೊಳ್ಳುವಂಥದ್ದನ್ನು ನಾವು ಕಾಣ್ತೀವಿ. ಹೀಗಾಗಿ ಈ ಪ್ರಾದೇಶಿಕ ಅಸಮತೋಲನ ಎನ್ನುವಂಥದ್ದು ದೇಶದ ಅಭಿವೃದ್ಧಿಗೆ ಮಾರಕವಾಗಲಾರದೆ ದೇಶದ ಎಲ್ಲಾ ಭಾಗಗಳು ಸಮಾನ ದೃಷ್ಟಿಕೋನದಿಂದ ಅಭಿವೃದ್ಧಿಗೊಳ್ಳಬೇಕು ಎನ್ನುವಂತಹ ಒಂದು ಆಶಯದೊಂದಿಗೆ ಈ ಒಂದು ಸಮಸ್ಯೆಯನ್ನ ನಾವು ಇಲ್ಲಿಗೆ ಮುಗಿಸ್ತೀವಿ. ಇನ್ನು ನಂತರ ಆಗ್ತಕ್ಕಂತಹ ಮತ್ತೊಂದು ಭಾರತ ಎದುರಿಸುತ್ತಿರುವಂತಹ ಸಮಸ್ಯೆ ಅಂತಂದ್ರೆ ಕೋಮುವಾದ. ಕೋಮುವಾದ ಭಾರತ ಎದುರಿಸುತ್ತಿರುವಂತಹ ಸಮಸ್ಯೆಗಳ ಪೈಕಿ ಒಂದು ದೊಡ್ಡ ಗಂಭೀರ ಸಮಸ್ಯೆ ಇರ್ತದೆ ಕೋಮುವಾದ. ಈ ಕೋಮುವಾದನ್ನ ಇನ್ನೊಂದು ಹೆಸರಿನಿಂದ ಮತೀಯವಾದ ಅಂತೇಳಿ ಸಹಿತ ಕರೆಯಲಾಗ್ತದೆ. ಏನು ಮತೀಯವಾದ? ಯಾಕಂದ್ರೆ ಈ ಕೋಮುವಾದ ಮತೀಯವಾದ ಎನ್ನುವಂಥದ್ದು ಏನು ಎನ್ನುವುದನ್ನು ಸೂಚಿಸ್ತದ ಅಂದ್ರೆ ಅನ್ಯ ಧರ್ಮದ ಬಗ್ಗೆ ಸಹನೆ ಇಲ್ಲದಿರತಕ್ಕಂತಹ ಒಂದು ಅಂಶವನ್ನು ತಿಳಿಯಪಡಿಸುವುದು ಅಂತೇಳಿ. ಏನು ಅನ್ಯ ಧರ್ಮದ ಬಗ್ಗೆ ಸಹನೆ ಇಲ್ಲದೆ ಇರುವುದು ಅಂತ. ಅನ್ಯ ಧರ್ಮದ ಬಗ್ಗೆ ಸಹನೆ ಇಲ್ಲದೆ ಇದೆ. ಹಾಗಾದ್ರೆ ಇದನ್ನ ವ್ಯಾಖ್ಯಾನದ ದೃಷ್ಟಿಯಿಂದ ನೋಡುವುದಾದ್ರೆ ಏನು, ಕೋಮುವಾದ ಎಂದರೆ ಏನು ಎನ್ನುವಂಥದ್ದನ್ನ ವ್ಯಾಖ್ಯಾನದ ದೃಷ್ಟಿಯಿಂದ ವಿವರವಾಗಿ ನೋಡುವುದಾದ್ರೆ ಧರ್ಮದ ಆಧಾರದ ಮೇಲೆ ಸಮಗ್ರ ಸಮಾಜವನ್ನ ವಿಭಜನೆ ಮಾಡಿ ಆ ನಿಟ್ಟಿನಲ್ಲಿ ಪರಸ್ಪರ ವಿರುದ್ಧ ಹಿತಾಸಕ್ತಿಗಳನ್ನ ಬೆಳೆಸಿಕೊಳ್ಳುವುದನ್ನ ಕೋಮುವಾದ ಅಥವಾ ಮತೀಯವಾದ ಎನ್ನುವಂಥದ್ದನ್ನ ನಾವು ಹೇಳ್ತೀವಿ. ಏನು ಧರ್ಮದ ಆಧಾರದ ಮೇಲೆ ಸಮಗ್ರ ಸಮಾಜವನ್ನು ವಿಭಜನೆ ಮಾಡಿ ಆ ನಿಟ್ಟಿನಲ್ಲಿ ಪರಸ್ಪರ ವಿರುದ್ಧ ಹಿತಾಸಕ್ತಿಗಳನ್ನ ಬಳಸಿಕೊಳ್ಳುವುದನ್ನ ಇಲ್ಲಿ ಮತೀಯವಾದ ಅಥವಾ ಕೋಮುವಾದ ಎನ್ನುವಂಥದ್ದನ್ನ ಕರ್ಕೋತೀವಿ. ಇಲ್ಲಿ ಆ ವ್ಯಾಖ್ಯಾನವನ್ನು ಗಮನಿಸಿದಾಗ ಮತೀಯವಾದದ ಉಗಮವು ಹೇಗೆ ಆಗುತ್ತದೆ ಎನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಒಂದು ಸಮಗ್ರ ಸಮಾಜವನ್ನ ಮತೀಯವಾದ ಅಥವಾ ಕೋಮುವಾದ ಎನ್ನುವಂಥದ್ದು ಒಡೆಯುವಂತಹ ಕೆಲಸವನ್ನ ಮಾಡ್ತದಂತೆ. ಇಲ್ಲಿ ಒಂದು ಸಮಗ್ರ ಸಮಾಜ ಧರ್ಮದ ಆಧಾರದ ಮೇಲೆ ವಿಭಜನೆ, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬೌದ್ಧ, ಸಿಖ್ ಈ ರೀತಿಯಾಗಿ ಬಹಳಷ್ಟು ವಿಂಗಡಣೆ ಆಗೋದನ್ನ ಕಾಣ್ತೀವಿ. ಆ ವಿಂಗಡಣೆ ಆಗುವುದಷ್ಟೇ ಅಲ್ಲದೆ ಸಮಗ್ರ ಸಮಾಜವನ್ನು ವಿಭಜನೆ ಮಾಡಿ ಆ ನಿಟ್ಟಿನಲ್ಲಿ ಪರಸ್ಪರ ವಿರುದ್ಧ ಹಿತಾಸಕ್ತಿಗಳನ್ನು ಬಳಸಿದ್ದಾರೆ. ಅಂದ್ರೆ ವಿಂಗಡಣೆ ಆದಂತಹ ಧರ್ಮಗಳು, ಆ ಧರ್ಮಗಳಲ್ಲಿರ್ತಕ್ಕಂತಹ ಜನರು ಪರಸ್ಪರ ಧರ್ಮದ ಬಗ್ಗೆ ಹಾಗೂ ಆ ಅನ್ಯ ಧರ್ಮದ ಜನರ ಬಗ್ಗೆ ವಿರುದ್ಧ ಭಾವನೆಗಳನ್ನು ಬಳಸಿಕೊಳ್ಳುವುದು. ಈ ಭಾವನೆಗಳು ಪ್ರತಿ ಧರ್ಮದ ಸಂಸ್ಕೃತಿಯನ್ನ ಅಥವಾ ಆಚಾರ ವಿಚಾರಗಳನ್ನ ಗೌರವಿಸುವಂತಹ ನಿಟ್ಟಿನಲ್ಲಿ ಇರದೆ ಅವುಗಳನ್ನ ಅತ್ಯಂತ ಸಂಕುಚಿತ ಭಾವನೆಯಿಂದ, ಕೀಳು ಭಾವನೆಯಿಂದ ನೋಡುವಂತಹ ಒಂದು ದೃಷ್ಟಿಕೋನ ಇರುವುದನ್ನು ನಾವು ಕಾಣ್ತೀವಿ. ಹೀಗಾಗಿ ಇದು ಕೋಮುಗಲಭೆಯನ್ನು ಉಂಟು ಮಾಡುವಂತಹ ಒಂದು ಅವಕಾಶವನ್ನ ತರ್ತದ ಅಂತ ಹೇಳಿ, ಅದರ ಜೊತೆಗೆ ಇದು ಸಮಾಜದಲ್ಲಿ ಒಂದು ಭಯದ ವಾತಾವರಣವನ್ನು ಉಂಟು ಮಾಡ್ತದೆ, ಅಲ್ಲದೆ ಸಾಮಾಜಿಕ ಭಿನ್ನತೆಯನ್ನು ತರುವಂಥದ್ದು. ಹೀಗೆ ಈ ಕೋಮುವಾದ ಎನ್ನುವಂಥದ್ದನ್ನ ನಾವು ಕಾಣ್ತೀವಿ. ಇನ್ನು ಈ ಕೋಮುವಾದ ಯಾವ ರೀತಿಯಾಗಿ ಪ್ರಕಟಗೊಳ್ಳುತ್ತದೆ ಎನ್ನುವಂಥದ್ದನ್ನು ನಾವು ನೋಡುವುದಾದ್ರೆ ಸಮಾಜದಲ್ಲಿ ಗುಂಪುಗಾರಿಕೆ, ಕೋಮುವಾದ ಸಮಾಜದಲ್ಲಿ ಪ್ರಕಟಗೊಳ್ಳುವ ಬಗೆ ಹೇಗೆ ಎನ್ನುವಂಥದ್ದನ್ನು
ವೈಷಮ್ಯದ ಮೂಲಕ ರಾಜಕೀಯ ಪೈಪೋಟಿಗಳಲ್ಲಿ ವ್ಯಕ್ತವಾಗುವಂಥದ್ದನ್ನು ನಾವು ಕಾಣ್ತೀವಿ. ಏನು ರಾಜಕೀಯ ಪೈಪೋಟಿ, ಆರ್ಥಿಕ ವೈಷಮ್ಯ, ಗುಂಪುಗಾರಿಕೆ, ಇವುಗಳಲ್ಲಿ ಕೋಮುವಾದ ಎನ್ನುವಂಥದ್ದು ಪ್ರಕಟವಾಗುವುದನ್ನು ಕಾಣ್ತೀವಿ. ಇದು ದೇಶದ ಏಕತೆ ಹಾಗೂ ಸಮಗ್ರತೆಗೆ ಧಕ್ಕೆ ತರುವಂತಹ ನಿಟ್ಟಿನಲ್ಲಿರ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಅಂತೇಳಿ ನಾವು ಹೇಳ್ಕೋಬಹುದು. ಕಾರಣ ಏನು ಅಂತಂದ್ರೆ ಇದು ಸಮಾಜದ ಆಸ್ತಿ ಪಾಸ್ತಿಗಳನ್ನ ಹಾಗೂ ಸಮಾಜದ ಜನರ ನೆಮ್ಮದಿಯನ್ನ ಹದಗೆಡಿಸುವುದರ ಮೂಲಕವಾಗಿ ಬಹಳಷ್ಟು ಸಾವು ನೋವುಗಳಿಗೂ ಸಹಿತ ಕಾರಣವಾಗುವ, ದೈಹಿಕ ಹಲ್ಲೆಗೆ ಕಾರಣವಾಗುವಂತಹ ಒಂದು ಘಟನಾವಳಿಗಳನ್ನ ತಂದು ನಿಲ್ಲಿಸುವಂಥದ್ದು. ಹೀಗಾಗಿ ಇದು ದೇಶದ ಏಕತೆ ಮತ್ತು ಸಮಗ್ರತೆಗೆ ಧಕ್ಕೆ ತರುವಂಥದ್ದು ಅಂತೇಳಿ ನಾವು ಹೇಳ್ತೀವಿ. ಈ ಒಂದು ಕೋಮುವಾದ ದೇಶದಲ್ಲಿ ಸಾಮರಸ್ಯ ಬದುಕಿಗೆ ಅಡೆತಡೆಯಾಗಿರ್ತಕ್ಕಂಥದ್ದು ಎನ್ನುವಂಥದ್ದನ್ನು ನಾವು ಕಾಣ್ತೀವಿ. ಅದನ್ನ ಪ್ರತಿ ಧರ್ಮದ ಗುಂಪುಗಳು ರಾಷ್ಟ್ರೀಯ ಮನೋಭಾವನೆಯಿಂದ ನೋಡಿಕೊಂಡು ಎಲ್ಲ ಧರ್ಮಗಳು ಒಂದೇ, ಅವುಗಳು ಗೌರವಿಸಲ್ಪಡಬೇಕು ಎನ್ನುವಂತಹ ಮನೋಭಾವದಿಂದಾಗಿ ಪ್ರತಿ ಗುಂಪುಗಳು, ಪ್ರತಿ ಮತಗಳು ಜನರಲ್ಲಿ ಅವುಗಳನ್ನ ಮೂಡಿಸುವುದರ ಮೂಲಕವಾಗಿ ಎಲ್ಲ ಜನರು ಎಲ್ಲ ಧರ್ಮಗಳನ್ನು ಗೌರವಿಸುವಂತಹ ಬೆಳವಣಿಗೆಯನ್ನು ಹೊಂದಬೇಕು ಎನ್ನುವಂಥದ್ದು ಬರಬೇಕು. ಧರ್ಮ ಹಾಗೂ ಆಚರಣೆಗಳಿಗಿಂತ ದೇಶದ ಏಕತೆ, ದೇಶದ ಸಮಗ್ರತೆಗೆ ಬೆಲೆ ಕೊಡುವಂತಹ ಒಂದು ವಾದವನ್ನ ಬೆಳೆಸಿಕೊಳ್ಬೇಕು ಎನ್ನುವಂಥದ್ದು ಈ ಕೋಮುವಾದವನ್ನ ತಡೆಯಲು ಇರತಕ್ಕಂತಹ ಪ್ರಮುಖ ಪರಿಹಾರ ಅಂತೇಳಿ ಹೇಳಬೇಕು. ಈ ನಿಟ್ಟಿನಾಗ ಇನ್ನೂ ಕೆಲವೊಂದಿಷ್ಟು ಅಂಶಗಳನ್ನ ನೋಡುವುದಾದ್ರೆ, ಈ ಕೋಮುವಾದವನ್ನ ನಿಯಂತ್ರಿಸುವ ಸಲುವಾಗಿ ಸರ್ಕಾರ ಕೆಲವೊಂದಿಷ್ಟು ಕ್ರಮಗಳನ್ನು ಕೈಗೊಂಡಿರುವುದನ್ನ ಕಾಣ್ತೀವಿ. ಅದು ಯಾವುದು ಅನ್ನೋದಾದ್ರೆ, ಕೋಮುವಾದವನ್ನು ನಿಯಂತ್ರಿಸಲು ಇರುವ ಕ್ರಮಗಳು. ಹಾಗಾದ್ರೆ ಯಾವ್ಯಾವ ಕ್ರಮಗಳು ಎಂಬುದನ್ನು ನೋಡೋದಾದ್ರೆ, ಮೊದಲನೇದಾಗಿ ಬರ್ತಕ್ಕಂಥದ್ದು ಏಕರೂಪ ನಾಗರಿಕ ಸಂಹಿತೆ. ಏಕರೂಪ ನಾಗರಿಕ ಸಂಹಿತೆ ಅಂದ್ರೆ ದೇಶದಲ್ಲಿ ಒಂದೇ ಕಾನೂನು, ಒಂದೇ ಆಡಳಿತ ವ್ಯವಸ್ಥೆ, ಒಂದೇ ರೀತಿಯಾದಂತಹ ಯೋಜನೆಗಳು ಜನರನ್ನ ಧರ್ಮ, ಜಾತಿ, ಜನಾಂಗ ವರ್ಗೀಕರಿಸಲಾರದೆ ಎಲ್ಲರಿಗೂ ಸಮಾನವಾಗಿ ಲಭಿಸಬೇಕು ಎನ್ನುವಂಥದ್ದು, ಅಥವಾ ಎಲ್ಲರೂ ಅದರ ಮುಂದೆ ಸಮಾನವಾಗಿ ಗುರುತಿಸಿಕೊಳ್ಳುವಂಥದ್ದನ್ನ ಈ ಒಂದು ಏಕರೂಪ ನಾಗರಿಕ ಸಂಹಿತೆ ತಿಳಿಸಿಕೊಡುವಂಥದ್ದು ಅಂತ. ಎರಡನೇ ಒಂದು ಕ್ರಮ ಅಂತಂದ್ರೆ ಎಲ್ಲ ನಾಗರಿಕರನ್ನ ಸಮಾನ ದೃಷ್ಟಿಕೋನದಿಂದ ನೋಡುವುದು. ಎಲ್ಲ ನಾಗರಿಕರನ್ನು ಸಮಾನ ದೃಷ್ಟಿಕೋನದಿಂದ ನೋಡುವುದು. ಭಾರತ ಜಾತ್ಯತೀತ ರಾಷ್ಟ್ರವಾದುದರಿಂದ ಭಾರತದಲ್ಲಿ ವೈವಿಧ್ಯಮಯವಾದಂತಹ ಜಾತಿ, ಜನಾಂಗ, ಧರ್ಮಗಳಿರುವುದಿಲ್ಲ. ಇಲ್ಲಿ ಯಾವುದೇ ವ್ಯಕ್ತಿಯನ್ನ ನೋಡುವಂತಹ ಸಂದರ್ಭದಲ್ಲಿ ಆತನ ಜಾತಿ, ಧರ್ಮ, ಆತನ ಆರ್ಥಿಕ, ಸಾಮಾಜಿಕ, ರಾಜಕೀಯ ಅಂತಸ್ತಿನ ಅನುಸಾರವಾಗಿ ಆತನ ದೃಷ್ಟಿಕೋನವನ್ನು ನೋಡದೆ ಆತ ಭಾರತದ ಪ್ರಜೆ, ಭಾರತದ ಪೌರ ಎನ್ನುವಂತಹ ನಿಟ್ಟಿನಲ್ಲಿ ಸಮಾನ ದೃಷ್ಟಿಕೋನದಿಂದ ಕಾಣುವಂತಹದ್ದು ಆಗಬೇಕು. ಆತನ ಯಾವುದೇ ಅರ್ಹತೆಯ ಆಧಾರದ ಮೇಲೆ ಆತ ಬೇರೆ ಸಮಾಜಕ್ಕೆ ಸೇರಿದಂಥವನು, ಬೇರೆ ಧರ್ಮಕ್ಕೆ ಸೇರಿದಂಥವನು, ಬೇರೆ ಆಚಾರ ವಿಚಾರ ವ್ಯವಸ್ಥೆಗೆ ಸೇರಿದಂಥವನು ಎನ್ನುವಂತಹ ನಿಟ್ಟಿನಲ್ಲಿ ಆತನನ್ನ ಬೇರ್ಪಡಿಸುವಂತಹ ಕೆಲಸ ಆಗಬಾರದು ಅಂತೇಳಿ ಇದು ಎಲ್ಲ ನಾಗರಿಕರನ್ನ ಸಮಾನ ದೃಷ್ಟಿಕೋನದಿಂದ ಕಾಣುವಂತಹದ್ದು ಎನ್ನುವುದು. ಮೂರನೇದಾಗಿ ಬರ್ತಕ್ಕಂಥದ್ದು ಜಾತ್ಯತೀತ ಮನೋಭಾವವನ್ನು ಎಲ್ಲ ಕ್ಷೇತ್ರಗಳಲ್ಲಿ ತರುವುದು.
ಇಲ್ಲಿ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕೊಡುವಂಥದ್ದು ಅಥವಾ ಯಾವ ಧರ್ಮದ ವ್ಯಕ್ತಿಯು ಶ್ರೇಷ್ಠ ಎನ್ನುವ ಅಲ್ಲ ಎನ್ನುವಂತಹ ಒಂದು ಮನೋಭಾವನೆಯನ್ನ ಇಲ್ಲಿ ಜಾತ್ಯತೀತ ಮನೋಭಾವ ಎನ್ನುವಂತಹ ನಿಟ್ಟಿನಲ್ಲಿ ನಾವು ನೋಡ್ಕೊಳ್ಬಹುದು ಅಂತ. ಹೀಗೆ ಕೋಮುವಾದವನ್ನ ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ ಇರತಕ್ಕಂತಹ ಕ್ರಮಗಳು ಎನ್ನುವಂಥದ್ದನ್ನ ನಾವು ಈ ರೀತಿಯಾಗಿ ನೋಡ್ತೀವಿ. ಇನ್ನು ನಂತರ ಭಾರತ ಎದುರಿಸುತ್ತಿರ್ತಕ್ಕಂಥ ಸಮಸ್ಯೆಗಳ ಪೈಕಿ ಬರ್ತಕ್ಕಂತಹ ಒಂದು ಮೂರನೇ ಸಮಸ್ಯೆ ಅಂತಂದ್ರೆ ಇಂದಿನ ಈ ಒಂದು ತರಗತಿಯ ಸಂಬಂಧಿಸಿದಂತೆ ಇರತಕ್ಕಂಥ ಮತ್ತೊಂದು ಸಮಸ್ಯೆ ಅಂತಂದ್ರೆ ಸ್ತ್ರೀಯರ ಸ್ಥಾನಮಾನಗಳು, ಮಹಿಳೆಯರ ಸ್ಥಾನಮಾನ ಅಥವಾ ಸ್ತ್ರೀಯರ ಸ್ಥಾನಮಾನ. ಸ್ತ್ರೀಯರ ಸ್ಥಾನಮಾನ ಇದು ಭಾರತ ಎದುರಿಸುತ್ತಿರುವಂತಹ ಸಮಸ್ಯೆಗಳ ಪೈಕಿ ಒಂದು. ಅಂದ್ರೆ ಸ್ತ್ರೀಯರಿಗೆ ಪುರುಷರಷ್ಟು ಸರಿಸಮಾನವಾದಂತಹ ಸ್ಥಾನಮಾನಗಳು ಸಿಗ್ತಿಲ್ಲ ಎನ್ನುವಂಥದ್ದೇ ಇಲ್ಲಿರ್ತಕ್ಕಂತಹ ಸಮಸ್ಯೆ. ಭಾರತದಲ್ಲಿ ಅರ್ಧದಷ್ಟು ಜನಸಂಖ್ಯೆ ಮಹಿಳೆಯರಿಂದ ಕೂಡಿದ್ದರೂ ಮಹಿಳೆಯರಿಗೆ ಅರ್ಧದಷ್ಟು ಸ್ಥಾನಮಾನಗಳು ಸಿಕ್ಕಿಲ್ಲ ಎನ್ನುವಂಥದ್ದು ಬಹಳಷ್ಟು ಆತಂಕಕಾರಿಯಾಗಿದೆ. ಎಲ್ಲಿ ಮಹಿಳೆಯರು ಅಥವಾ ಹೆಣ್ಣು ಪೂಜಿಸಲ್ಪಡ್ತಾಳೋ ಅಲ್ಲಿ ದೇವರು ವಾಸಿಸುತ್ತಾರೆ ಎನ್ನುವಂತಹ ಒಂದು ನಂಬಿಕೆಯನ್ನು ಹೊಂದಿರ್ತಕ್ಕಂಥ ಇಂತಹ ಒಂದು ನಂಬಿಕೆ ಇರತಕ್ಕಂತಹ ಭಾರತದಲ್ಲಿ ಬಹಳಷ್ಟು ಪ್ರಾಚೀನ ಕಾಲದಿಂದಲೂ ಇಲ್ಲಿಯವರೆಗೆ ಬಹಳಷ್ಟು ವಿಶೇಷವಾದಂತಹ ಸಾಧನೆ ಮಾಡಿದಂತಹ ಮಹಿಳಾ ವರ್ಗವನ್ನು ನಾವು ಕಾಣ್ತೀವಿ. ವೇದಗಳ ಕಾಲದಿಂದ ಶ್ಲೋಕ ಮಂತ್ರಗಳನ್ನು ಬರೆಯುವುದರಿಂದ ಹಿಡಿದುಕೊಂಡು ಆಧುನಿಕ ಕಾಲಘಟ್ಟದಲ್ಲಿ ಸಂಸತ್ನವರೆಗೂ ಸಹಿತ ಹುದ್ದೆಗಳನ್ನ ಹಿಡಿದು ಸಮರ್ಪಕವಾಗಿ ಆಡಳಿತ ನಡೆಸಿರ್ತಕ್ಕಂತಹ ಒಂದು ಮಹಿಳಾ ವರ್ಗಗಳನ್ನು ಕಾಣ್ತೀವಿ. ಅದಷ್ಟೇ ಅಲ್ಲದೆ ಭಾರತದ ಅಭಿವೃದ್ಧಿ ಕ್ಷೇತ್ರಗಳ ಪೈಕಿ ಯಾವ ಕ್ಷೇತ್ರದಲ್ಲಿಯೂ ಸಹಿತ ಮಹಿಳೆ ಹಿಂದಿರುವುದನ್ನು ನಾವು ಕಾಣಬಹುದು. ಅದು ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು, ರಕ್ಷಣಾ ಕ್ಷೇತ್ರ ಆಗಿರ್ಬೋದು, ಅಥವಾ ಆರ್ಥಿಕ ಕ್ಷೇತ್ರ ಆಗಿರ್ಬೋದು, ಶೈಕ್ಷಣಿಕ ಕ್ಷೇತ್ರ ಆಗಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿಯೂ ಎಲ್ಲ ಪ್ರಕಾರದ ಹುದ್ದೆಗಳನ್ನ ಅನುಸರಿಸುತ್ತಾ ದೇಶದ ಅಭಿವೃದ್ಧಿಯಲ್ಲಿ ಆಕೆ ತನ್ನದೇ ಆದಂತಹ ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅದರ ಪರಿಣಾಮವೇ ಬಹಳಷ್ಟು ಸಾಧನೆ ಮಾಡಿದಂತಹ ಒಂದು ಮಹಿಳಾ ವರ್ಗವನ್ನು ನಾವು ಕಾಣ್ತೀವಿ. ರಾಜಪ್ರಭುತ್ವ ಕಾಲಕ್ಕೆ ಬಂದಾಗ ಕಿತ್ತೂರು ರಾಣಿ ಚೆನ್ನಮ್ಮವರನ್ನ ಕಾಣ್ತೀವಿ, ರಾಣಿ ಅಬ್ಬಕ್ಕರನ್ನ ಕಾಣ್ತೀವಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯನ್ನ ಕಾಣ್ತೀವಿ. ಆಧುನಿಕ ಕಾಲಕ್ಕೆ ಬಂದಾಗ ಅನಿ ಬೆಸೆಂಟನ್ನ ಕಾಣ್ತೀವಿ, ಸರೋಜಿನಿ ನಾಯ್ಡು ಅವರನ್ನ ಕಾಣ್ತೀವಿ, ಕಸ್ತೂರಿಬಾ ಗಾಂಧಿ ಅವರನ್ನ ಕಾಣ್ತೀವಿ. ಇನ್ನು ಬಹಳಷ್ಟು ಹೆಣ್ಣು ಮಕ್ಕಳನ್ನ ನಾವು ದೇಶದ ಅಭಿವೃದ್ಧಿಯಲ್ಲಿ ಭಾಗವಹಿಸುವುದನ್ನು ಕಾಣ್ತೀವಿ. ಇಂತಹ ಒಂದು ವ್ಯವಸ್ಥೆ ಇದ್ದಾಗ ಇನ್ನುಳಿದಂತಹ ಒಂದು ಮಹಿಳಾ ವರ್ಗಕ್ಕೆ ಸಿಗಬೇಕಾದಂತಹ ಒಂದು ಸೌಲಭ್ಯಗಳು, ಸ್ಥಾನಮಾನಗಳು ಸಿಗ್ತಿಲ್ಲ ಎನ್ನುವಂಥದ್ದು ಆತಂಕಕಾರಿ ಸಂಗತಿ ಇದೆ. ಅದಕ್ಕೆ ಕಾರಣ ಭಾರತದಲ್ಲಿರ್ತಕ್ಕಂತಹ ಒಂದು ಬಡತನ ಇರ್ಬೋದು, ಸ್ತ್ರೀಯರ ಸ್ಥಾನಮಾನಗಳ ಬಗ್ಗೆ ಇರ್ತಕ್ಕಂತಹ ನಿರ್ಲಕ್ಷ್ಯ ಇರ್ಬೋದು, ಅನಕ್ಷರತೆ ಇರ್ಬೋದು. ಇವೆಲ್ಲ ಮಹಿಳೆಯರ ಸ್ಥಾನಮಾನ ಕಡಿಮೆ ಆಗಲಿರ್ತಕ್ಕಂತಹ ಕೆಲವೊಂದಿಷ್ಟು ಕಾರಣಗಳು ಅಂತ. ಆದರೆ ಸರ್ಕಾರ ಈ ಮಹಿಳೆಯರ ಸ್ಥಾನಮಾನವನ್ನು ಉತ್ತಮಪಡಿಸುವ ಸಲುವಾಗಿ ಕೆಲವೊಂದಿಷ್ಟು ಕ್ರಮಗಳನ್ನು ಕೈಗೊಳ್ಳುವುದನ್ನು ನಾವು ಕಾಣ್ತೀವಿ. ಆ ಕ್ರಮಗಳು ಏನು ಎನ್ನುವುದನ್ನು ನೋಡುವುದಲ್ಲ, ಮಹಿಳೆಯರ ಸ್ಥಾನಮಾನವನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಇರತಕ್ಕಂತಹ ಕ್ರಮಗಳಲ್ಲಿ ಮೊದಲನೇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯನ್ನು ಸ್ಥಾಪಿಸಿದೆ. ಮಹಿಳೆಯರ ಸ್ಥಾನಮಾನವನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಇರತಕ್ಕಂತಹ ಕ್ರಮಗಳ ಪೈಕಿ ಮೊದಲನೇದಾದಂಥದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಈ ಇಲಾಖೆಯು ಮಹಿಳೆಯರಿಗೆ ಸಂಬಂಧಿಸಿದಂತೆ ಆರೋಗ್ಯ, ಶಿಕ್ಷಣ, ಅವರ ಸ್ಥಾನಮಾನವನ್ನು ತಂದುಕೊಡುವಂತಹ ನಿಟ್ಟಿನಲ್ಲಿ ಶ್ರಮಿಸುವಂತಹ ಒಂದು ಇಲಾಖೆ. ಅವರ ಆರೋಗ್ಯ, ಶಿಕ್ಷಣ, ಸ್ಥಾನಮಾನಗಳನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಶ್ರಮಿಸುವಂತದ್ದು. ಎರಡನೇ ಒಂದು ಕ್ರಮ ಅಂತಂದ್ರೆ, ಎರಡನೇ ಕ್ರಮ ಮಹಿಳಾ ಸಬಲೀಕರಣವನ್ನು ಜಾರಿಗೆ ತಂದಿರುವುದು. ಮಹಿಳಾ ಸಬಲೀಕರಣ. ಈ ಮಹಿಳಾ ಸಬಲೀಕರಣದ ಕಾರ್ಯಕ್ರಮದ ಅಡಿಯಲ್ಲಿ ದೇಶದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಶಿಕ್ಷಣ ಒದಗಿಸುವುದು, ಅದರ ಜೊತೆಗೆ ಅವರನ್ನ ಕಾಡ್ತಿರ್ತಕ್ಕಂಥ ಕೆಲವೊಂದಿಷ್ಟು ಸಮಸ್ಯೆಗಳಿಗೆ
ಕಾನೂನಾತ್ಮಕವಾದಂತಹ ಒಂದು ಪರಿಹಾರವನ್ನು ತಂದುಕೊಡುವಂತಹ ಒಂದು ಪ್ರಯತ್ನ ಮಹಿಳಾ ಸಬಲೀಕರಣದಲ್ಲಿ ಕಾಣಬಹುದು. ಉದಾಹರಣೆಗೆ ವರದಕ್ಷಿಣೆ ಸಮಸ್ಯೆ, ಬಾಲ್ಯ ವಿವಾಹ, ಸತಿ ಸಮಾನ ಪದ್ಧತಿ ಇವುಗಳಿಂದಾಗಿ ಅವರನ್ನು ರಕ್ಷಿಸುವಂತಹ ಒಂದು ಕೆಲಸವನ್ನ ಈ ಮಹಿಳಾ ಸಬಲೀಕರಣ ಕಾರ್ಯಕ್ರಮದ ಅಡಿಯಲ್ಲಿ ಮಾಡ್ತಿರುವುದನ್ನ ಕಾಣ್ತೀವಿ. ಇನ್ನು ಮೂರನೇ ಕ್ರಮ ಅಂದರೆ ಗ್ರಾಮಾಂತರ ಮಹಿಳೆಯರ ವಿಕಾಸಕ್ಕಾಗಿ ಸ್ತ್ರೀ ಶಕ್ತಿ ಎನ್ನುವಂತಹ ಒಂದು ಯೋಜನೆಯನ್ನು ಜಾರಿಗೆ ತಂದಿರುವುದನ್ನು ಕಾಣ್ತೀವಿ. ವೆರಿ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ ಯಾವ ಭಾಗದ ಮಹಿಳೆಯರಿಗಾಗಿ ಸ್ತ್ರೀ ಶಕ್ತಿ ಎನ್ನುವಂತಹ ಯೋಜನೆಯನ್ನು ಜಾರಿಗೆ ತರಲಾಗಿತ್ತು ಅಂದರೆ ಗ್ರಾಮಾಂತರ ಮಹಿಳೆಯರ ಅಭಿವೃದ್ಧಿಗಾಗಿ ಸ್ತ್ರೀ ಶಕ್ತಿ ಎನ್ನುವಂತಹ ಯೋಜನೆಯನ್ನ ಜಾರಿಗೆ ತಂದಿರುವುದನ್ನು ನಾವು ಕಾಣ್ತೀವಿ. ಇನ್ನು ನಾಲ್ಕನೇದಾಗಿ ಬರ್ತಕ್ಕಂತಹ ಅಭಿವೃದ್ಧಿ ಕ್ರಮ ಅಂತಂದ್ರೆ ಸ್ವ ಉದ್ಯೋಗಕ್ಕಾಗಿ ಸಹಾಯಧನ ಮತ್ತು ಸಬ್ಸಿಡಿಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಸ್ವ ಉದ್ಯೋಗಕ್ಕಾಗಿ ಸಹಾಯಧನ ಮತ್ತು ಸಬ್ಸಿಡಿಗಳನ್ನು ಒದಗಿಸಬೇಕು. ಮಹಿಳೆಯರಿಗೆ ಸ್ವಂತ ಉದ್ಯೋಗದಲ್ಲಿ ತೊಡಕೊಳ್ಳುವುದರ ಮೂಲಕವಾಗಿ ಅವರನ್ನ ತಮ್ಮನ್ನು ತಾವು ಸ್ವಾವಲಂಬಿಯಾಗಿ ಸಾಧಿಸುವಂತಹ ನಿಟ್ಟಿನಲ್ಲಿ ಸರ್ಕಾರ ಕೆಲವೊಂದಿಷ್ಟು ಪ್ರಮುಖ ಸಹಾಯಧನ ಯೋಜನೆಗಳನ್ನ ತಂದಿರುವುದನ್ನು ನಾವು ಕಾಣ್ತೀವಿ. ಅದರಲ್ಲಿ ಕೆಲವೊಂದಿಷ್ಟು ಗುಡಿ ಕೈಗಾರಿಕೆಗಳಾಗಿರ್ಬೋದು ಅಥವಾ ಗ್ರಾಮೀಣ ಭಾಗದ ಕೈಗಾರಿಕೆಗಳನ್ನಾಗಿರ್ಬೋದು ಅವುಗಳನ್ನು ಮಾಡಿಕೊಳ್ಳುವ ಸಲುವಾಗಿ ಸಹಾಯಧನ ಮತ್ತು ಸಬ್ಸಿಡಿಗಳನ್ನ ತರುವುದರ ಮೂಲಕವಾಗಿ ಅವರನ್ನ ಆರ್ಥಿಕವಾಗಿ ಪ್ರಬಲಗೊಳಿಸುವಂತಹ ಒಂದು ಪ್ರಯತ್ನ ಇರುವುದನ್ನು ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಐದನೇದಾಗಿ ಬರ್ತಕ್ಕಂತಹ ಒಂದು ಪರಿಹಾರ ಕ್ರಮ ಅಂತಂದ್ರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಹಿಳಾ ಆಯೋಗಗಳನ್ನ ಸ್ಥಾಪಿಸುವುದರ ಮೂಲಕ ಮಹಿಳಾ ಆಯೋಗಗಳನ್ನ ಸ್ಥಾಪಿಸಲಾಗಿದೆ. ಭಾರತದಲ್ಲಿ ಬಹಳಷ್ಟು ಮಕ್ಕಳ ಒಂದು ದೈಹಿಕ ಮತ್ತು ಮಾನಸಿಕ ಶೋಷಣೆಯನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಹಿಳಾ ಆಯೋಗಗಳನ್ನು ಸ್ಥಾಪಿಸುವುದರ ಮೂಲಕವಾಗಿ ಮಹಿಳೆಯರಿಗೆ ಸಂಬಂಧಿಸಿದಂತಹ ಕುಂದುಕೊರತೆಗಳನ್ನ ಆ ಒಂದು ಮಹಿಳಾ ಆಯೋಗಗಳು ಸ್ವೀಕರಿಸುವುದರ ಮೂಲಕವಾಗಿ ಅವರ ಮೇಲೆ ಆಗಿರ್ತಕ್ಕಂತಹ ಶೋಷಣೆ ಹಾಗೂ ದಬ್ಬಾಳಿಕೆಯನ್ನು ತಡೆಯುವಂತಹ ಒಂದು ಪ್ರಯತ್ನವನ್ನ ಈ ಹಂತದಲ್ಲಿ ಕಾಣ್ತೀವಿ. ಅದೇ ರೀತಿಯಾಗಿ ಇನ್ನೂ ಬಹಳಷ್ಟು ಕ್ರಮಗಳನ್ನಿರುವುದನ್ನು ಕಾಣ್ತೀವಿ. ಅದರಲ್ಲಿ ಸ್ವಸಹಾಯ ಸಂಘಗಳು, ಸ್ತ್ರೀ ಶಕ್ತಿ ಸಂಘಗಳು, ಹಣಕಾಸು ಸಂಘಗಳನ್ನು ಕಟ್ಟಿಕೊಳ್ಳುವ ಸಲುವಾಗಿ ಅನುಕೂಲವನ್ನು ಮಾಡಿರ್ತಕ್ಕಂಥದ್ದು. ಅದಷ್ಟೇ ಅಲ್ಲದೆ ರಾಜಕೀಯವಾಗಿ ಸ್ಥಾನಮಾನಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಗ್ರಾಮ ಪಂಚಾಯತಿಯಿಂದ ಹಿಡಿದುಕೊಂಡು ಸಂಸತ್ನವರೆಗೆ ಅವರಿಗೆ ಆಡಳಿತಾತ್ಮಕ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸುವಂತಹ ನಿಟ್ಟಿನಲ್ಲಿ ತರಬೇತಿಗಳನ್ನು ನೀಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮಹಿಳೆಯರ ಸ್ಥಾನಮಾನಗಳನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ನಡೆದಂತಹ ಪ್ರಯತ್ನಗಳ ಜೊತೆಗೆ ಭಾರತೀಯ ಸಮಾಜದ ಎಲ್ಲ ವರ್ಗದವರು ಮಹಿಳೆಯರನ್ನ ಸಮಾನ ದೃಷ್ಟಿಕೋನದಿಂದ ಕಾಣುವಂಥದ್ದು, ಸಾಮಾಜಿಕ, ರಾಜಕೀಯ, ಆರ್ಥಿಕ ಹಕ್ಕುಗಳನ್ನು ಪುರುಷರಂತೆ ಅವರಿಗೂ ಲಭಿಸಿಕೊಡುವಂತಹ ನಿಟ್ಟಿನಲ್ಲಿ ವಾತಾವರಣವನ್ನು ನಿರ್ಮಿಸಿಕೊಟ್ಟಾಗ ಮಾತ್ರ ಪೂರ್ಣ ಪ್ರಮಾಣದ ಮಹಿಳಾ ಉದ್ಯೋಗವನ್ನು, ಪೂರ್ಣ ಪ್ರಮಾಣದ ಮಹಿಳಾ ಸಾಕ್ಷರತೆಯನ್ನು, ಪೂರ್ಣ ಪ್ರಮಾಣದ ಮಹಿಳಾ ಸ್ವಾತಂತ್ರ್ಯವನ್ನು ಗಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎನ್ನುವಂಥದ್ದನ್ನು ಹೇಳೋದ್ರ ಮೂಲಕ ಇಂದಿನ ಈ ಒಂದು ತರಗತಿಯನ್ನು ಮುಕ್ತಾಯಗೊಳಿಸ್ತೇನೆ. ಧನ್ಯವಾದ.